ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅಸ್ಲಾಂ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈ ವಿಡಿಯೋದಲ್ಲಿ ಕರ್ನಾಟಕದ ಟಾಪ್ 10 ಪ್ಲೇಸಸ್ ನಿಸರ್ಗ ಪದವಿ ಪೂರ್ವ ಕಾಲೇಜು ಅಫಜಲ್ಪುರ ವತಿಯಿಂದ 3 ದಿನಗಳ ಪ್ರವಾಸವನ್ನು ಹಮ್ಮಿಕೊಳ್ಳಲಾಗಿತ್ತು. ಅದರ ಪ್ರಯುಕ್ತ ನಾವು 10ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ಬಿಡಬೇಕಂತ ಪ್ಲ್ಯಾನ್ ಇತ್ತು. ಅದರ ಪ್ರಕಾರ ನೇರವಾಗಿ 12 ಗಂಟೆ ಬಿಟ್ಟ ಮೇಲೆ ಇಲ್ಲಿಂದ ಆಲ್ಮಟ್ಟಿ ನೋಡಿದ ಮೇಲೆ ಕೂಡಲ ಸಂಗಮದಿಂದ ಗೋಕರ್ಣದಿಂದ ವಿಭೂತಿ ಫಾಲ್ಸಿಂದ ಯಾಣದಿಂದ ಸಿರ್ಸಿಯಿಂದ ಬನವಾಸಿಯಿಂದ ಹುಬ್ಬಳ್ಳಿ ಸಿದ್ದಾರೂಢ ಮಠದಿಂದ ನೇರವಾಗಿ ಕೊಪ್ಪಳ ಗವಿಸಿದ್ದೇಶ್ವರ ಮಠ, ಅಲ್ಲಿಂದ ಅಂಜನಾದ್ರಿಯಿಂದ ಆನೆಗುಂದಿಯಿಂದ ಹಂಪಿಯಿಂದ ಹೊಸಪೇಟೆ ಡ್ಯಾಮ್. ಈ ರೀತಿ ನಮ್ಮ 3 ದಿನಗಳ ಪ್ರವಾಸದಲ್ಲಿ ಈ ರೀತಿ ಪ್ಲೇಸಸ್ಗಳನ್ನು ನೋಡಬೇಕು. ಟಾಪ್ 10 ಪ್ಲೇಸ್ ಅಟ್ಲೀಸ್ಟ್ ತೋರಿಸ್ಬೇಕಂತ ನಮ್ಮದೊಂದು ಆಸೆ. ಟೋಟಲ್ ಆಗಿ ಈ 3 ದಿನಗಳ ಪ್ರವಾಸದಲ್ಲಿ 1280 ಕಿಲೋಮೀಟರ್ ಅದು 1280 ಟೋಟಲ್ ಕಿಲೋಮೀಟರ್ ಆಗುತ್ತೆ. 3 ದಿನದಲ್ಲಿ ಈ ರೀತಿ ಮಾಡ್ಬೋದು. ಇದರಲ್ಲಿ ಒಂದು ನೈಟ್ ಸ್ಟೇ ಮಾಡಬೇಕಾಗುತ್ತೆ. ಒಂದು ನೈಟ್ ಸ್ಟೇ ಇಲ್ಲಂದ್ರೆ ಹುಬ್ಬಳ್ಳಿ ಸಿದ್ದಾರೂಢ ಮಠದಲ್ಲಿ ನಾವು ಸ್ಟೇ ಮಾಡ್ತಾ ಇದ್ದೀವಿ. ಬನ್ನಿ, ಹಾಗಾದರೆ ನಮ್ಮ ಟ್ರಿಪ್ ಯಾವ ರೀತಿ ಇತ್ತು, ನಿಸರ್ಗ ಪದವಿ ಪೂರ್ವ ಕಾಲೇಜು ವತಿಯಿಂದ ಯಾವ ರೀತಿ ಇತ್ತಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಟೂರ್ ನೋಡೋಣ. ಅನ್ನೋದು ಈಗ ನಾನು ಮೊನ್ನೆ ಉತ್ತರ ಕನ್ನಡ ಜಿಲ್ಲೆಗೆ ಹೋಗಿದ್ನಪ್ಪ, ಮಾತಾಡ್ತಾ ಇದ್ದೆ. ಅಲ್ಲಿ ಸ್ನೋ ಬಿಟ್ಟರೆ ಉಳಿದಿದ್ದೆಲ್ಲವೂ ಇದೆ ಸರ್. ಅದು ಕೂಡ ಪ್ರವಾಸವೇ. ಕಾಡು ಬೇಕಂದ್ರೆ ಕಾಡಿದೆ, ನದಿ ಬೇಕಂದ್ರೆ ನದಿ ಇದೆ, ಸಮುದ್ರ ಬೇಕಂದ್ರೆ ಸಮುದ್ರ ಇದೆ, ಸರ್ಫಿಂಗ್ ಇದೆ, ಸ್ಕೂಬಾ ಡೈವಿಂಗ್ ಇದೆ, ಟೆಂಪಲ್ ಬೇಕು ಅಂದರೆ ಟೆಂಪಲ್ಗಳಿದಾವೆ. ಒಂದು ಸ್ನೋ ಹಿಮವನ್ನು ಬಿಟ್ಟರೆ ಉಳಿದಿದ್ದೆಲ್ಲವೂ ಕೂಡ ಒಂದೇ ಜಿಲ್ಲೆಯಲ್ಲಿರೋದು. ಅಷ್ಟೊಂದು ವೆರೈಟಿ ಇರುವಂತದ್ದು ಕರ್ನಾಟಕದ. ಸ್ನೇಹಿತರೆ, ನಾವು ಇವಾಗ ಆಲ್ಮಟ್ಟಿಯ ಮೊಘಲ್ ಗಾರ್ಡನಲ್ಲಿದ್ದೇವೆ. ನೋಡ್ಬೋದು ವ್ಯೂ ಹೆಂಗಿದೆ. ಸಾಯಂಕಾಲ 5:30-6 ಗಂಟೆ ಆಗಿತ್ತು.
ಸ್ನೇಹಿತರೆ, ನಮ್ಮ ಟ್ರಿಪ್ನ 2ನೇ ದಿನ ಕಳೆದ ರಾತ್ರಿ ಆಲ್ಮಟ್ಟಿ ಡ್ಯಾಮ್ ನೋಡಿಕೊಂಡು ಅಲ್ಲಿ ಊಟ ಅದು ಮಾಡಿಕೊಂಡು ಸರಿಸುಮಾರು 10-10:30 ಆಗಿತ್ತು ಅಲ್ಲಿ ಬಿಡುವಾಗ. ಅರ್ಲಿ ಮಾರ್ನಿಂಗ್ 6:30ಗೆ ನಾವು ಗೋಕರ್ಣ ರೀಚ್ ಆಗಿದ್ದೀವಿ. ನೋಡಿ, ಇದು ಗೋಕರ್ಣ ಪಾರ್ಕಿಂಗ್ ಲಾಟ್ ಮತ್ತು ಇಲ್ಲಿ ಕೂಡ ಬಸ್ ಸ್ಟ್ಯಾಂಡ್ ಕೂಡ ಇದೆ, ಇಲ್ಲಿ ನೋಡ್ಬೋದು. ಕಾವಿ ಪಂಚೆ ಏನಪ್ಪ, ಏನಯ್ಯಪ್ಪನ ಮಂಟಪ, ವಾಹನ ನಿಲುಗಡೆಗೆ ದಾರಿ. ಏನ್ ಮಾಡ್ಲಿಕ್ಕೆ ಬರಲ್ರಿ ಅಂತ ಈ ಅನಿವಾರ್ಯ ಅದ ರೀ. ಏನ್ ಮಾಡ್ಲಿಕ್ಕೆ ಹಾಯ್ ಸ್ನೇಹಿತರೆ, ಇವತ್ತು ನಮ್ಮ ಟ್ರಿಪ್ನ 2ನೇ ದಿನ. ನಿನ್ನೆ ಆಲ್ಮಟ್ಟಿದಿಂದ ನಮ್ಮ ಟ್ರಿಪ್ ಸ್ಟಾರ್ಟ್ ಆಗಿತ್ತು. ಇವತ್ತು ಗೋಕರ್ಣದಲ್ಲಿದ್ದೀವಿ. ಮಾರ್ನಿಂಗ್ 6:30 ಆಗಿತ್ತು ಗೋಕರ್ಣದಲ್ಲಿ, ಅರ್ಲಿ ಮಾರ್ನಿಂಗ್. ಇವತ್ತು 2ನೇ ದಿನದ ಮೊದಲನೇ ಪ್ಲೇಸ್ ಬಂದ್ಬಿಟ್ಟು ಗೋಕರ್ಣ. ಯಾವ ರೀತಿ ಇದೆ ಅರ್ಲಿ ಮಾರ್ನಿಂಗ್ ವ್ಯೂ ಈ ರೀತಿ ಇದೆ ನೋಡಿ ಫ್ರೆಂಡ್ಸ್. ಇವಾಗ ಸೂರ್ಯ ಉದಯ ಆಗ್ತಾ ಇದ್ದಾನೆ ನೋಡಿ, ಈ ರೀತಿ ವ್ಯೂ ಇದೆ. ಆದರೂ ಇಷ್ಟು ಬೆಳಗ್ಗೆ ಪ್ರವಾಸಿಗರು ಇರಲಂತ ನಾನು ಅಂದ್ಕೊಂಡಿದ್ದೆ. ಆದರೂ ಸಾಕಷ್ಟು ಜನ ಪ್ರವಾಸಿಗರು ಇಲ್ಲಿ ಕಾಣ್ಬೋದು ನೀವು ನೋಡಿ. ಗೋಕರ್ಣ ನೋಡಿದ್ಮೇಲೆ ಅಲ್ಲಿಂದ ಗೋಕರ್ಣದಿಂದ ವಿಭೂತಿ ಫಾಲ್ಸ್ ಹೋಗ್ತಾ ಇದ್ದೀವಿ. 52 ಕಿಲೋಮೀಟರ್ ಇದೆ, 1.5 ತಾಸು ಜರ್ನಿ ಆಗುತ್ತೆ. ಸರಿಸುಮಾರು 10 ಗಂಟೆಗೆ ಆಗಿತ್ತು ಗೋಕರ್ಣ ಬಿಡುವಾಗ. ಇಲ್ಲಿ ವಿಭೂತಿ ಫಾಲ್ಸ್ 11:30 ತನಕ ರೀಚ್ ಆಗಬೇಕಂತ ಹೋಗ್ತಾ ಇದ್ದೀವಿ. ಆನ್ ದ ವೇ ಟು ಯಾಣ ಕೇವ್ಸ್, ಯಾಣ ಗುಹೆಗಳನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ವಿಭೂತಿ ಫಾಲ್ಸಿಂದ ಕೇವಲ 10 ಕಿಲೋಮೀಟ್ರ್ ಮೇಲಿದೆ. ನಾವು ಮ್ಯಾಕ್ಸಿ ಕ್ಯಾಬು ಮತ್ತು ಬಸ್ಸಸ್ ಒಳಗೆ ಸಿಂಗಲ್ ರೋಡ್ ಇದ್ದ ಕಾರಣ ಒಳಗೆ ಅಲಾವ್ ಇಲ್ಲ.
ಅಲಾವಿದೆ ಅಂದರೆ ಹೋಗೋಕ್ಕಾಗಂಗಿಲ್ಲ. ಯಾಕಂದರೆ ಮತ್ತೊಂದು ವೆಹಿಕಲ್ ಮುಂದ್ಗಡೆಯಿಂದ ಬಂದರೆ ಅದಕ್ಕೆ ಸೈಡ್ ಕೊಡೋಕ್ಕೆ ನಮ್ಗೆ ಅವಕಾಶ ಇರೋಂಗಿಲ್ಲ ಅಂತ ರೋಡ್ ಬ್ಲಾಕ್ ಆಗುತ್ತೆ ಅಂತ ಮುಂದೆ ಅಲೌ ಮಾಡೋಂಗಿಲ್ಲ. ಅಲ್ಲಿಂದ ಪ್ರೈವೇಟ್ ಜೀಪ್ಸಿಗಳನ್ನು ಮುಖಾಂತರ ನೀವು ಹೋಗ್ಬೋದು. ಈ ವಿಡಿಯೋದಲ್ಲಿ ಇದು ಕೂಡ ನೋಡ್ಬೋದು. ಪ್ರೈವೇಟ್ ಜೀಪ್ಸಿಯವರು ಇಲ್ಲಿ ಬರ್ತಾಯಿದೆ ನೋಡಿ, ಆ ಥರ ಅದರಲ್ಲಿ ಹೋಗ್ಬೋದು. ಆ ಥರ ವೆಹಿಕಲ್ಸ್ ಇದ್ದರೆ ಅಲಾಗಿದೆ. ಟ್ರಕ್ಕಿಂಗ್ ಮೂಲಕ ಯಾಣ ಕೇವ್ಸನ್ನು ತಲುಪ್ತಾ ಇದ್ವಿ. ಪದವಿ ಪೂರ್ವ ಕಾಲೇಜಿನಿಂದ 2 ದಿನದ ಕಾಲೇಜು ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರವಾಸಕ್ಕೆಂದು ಬಂದಿದ್ದೇವೆ. ಇಲ್ಲಿವರೆಗೂ ಗೋಕರ್ಣ, ವಿಭೂತಿ ಫಾಲ್ಸ್ ಮತ್ತು ಈಗ ಯಾಣವನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೆ ನಮ್ಮೆಲ್ಲ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ನಮ್ಮ ಸಹ ಉಪನ್ಯಾಸಕರ ಬಳಗದೊಂದಿಗೆ ಇವತ್ತಿನ ದಿವಸ ನಾವು ಆ ಯಾಣವನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಸರ್ ನಡ್ಕೋತ ಹೊಂಟಿರಲ್ರಿ 4 ಕಿಲೋಮೀಟ್ರ್ ಯಾಕೆ? ಸಾರಿಗೆ ವ್ಯವಸ್ಥೆ ಇಲ್ಲಿ ನಮ್ಗೆ ಏನಾಯ್ತಪ್ಪ ಅಂತ ಹೇಳಿದ್ರೆ, ಈಗ ನೋಡಿ ಇಲ್ಲಿ ನಮ್ಗೆ ಏನಾಯ್ತಪ್ಪ ಅಂತ ಹೇಳಿದ್ರೆ ನಡೀತಕ್ಕಂಥ ಒಂದು ಅನುಭವ ಸಿಕ್ತು. ಹೀಗಾಗಿ ನಾವೆಲ್ಲ ವಿದ್ಯಾರ್ಥಿಗಳನ್ನ ಕರೆದುಕೊಂಡು ಪ್ರವೇಶ ಮಾಡ್ತಾ ಇದ್ದೀವಿ. ನಮ್ಮ ವಿದ್ಯಾರ್ಥಿಗಳು ತಮ್ಮ ಸಂತಸವನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಾರೆ. ನಾವು ಪ್ರವಾಸ ನಿನ್ನೆ ಸ್ಟಾರ್ಟ್ ಮಾಡಿವಿ. ನಿನ್ನೆ 1ಕ್ಕೆ ಬರ್ತೀರೋ 2 ನಾವೇ ಖರ್ಚು 500 ನಿಖರವಾದ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಯಾಣ ಪಯಣ ಸುಖವಾಗಿರಲಿ. ಫೈನಲಿ ಯಾಣವನ್ನು ತಲುಪಿದ್ದೀವಿ. ½ ಜರ್ನಿ, 4 ಕಿಲೋಮೀಟ್ರ್ ನಡಿಬೇಕಂದ್ರೆ. ನಮ್ಮ ಪಯಣವನ್ನು ಸುರಕ್ಷಿತವಾಗಿ ಯಾಣಕ್ಕೆ ಮುಂದೆ ತಲುಪಿದ್ದೇವೆ. ವಿದ್ಯಾರ್ಥಿಗಳೊಂದಿಗೆ ನಾವೆಲ್ಲ ಈಗ ಯಾಣ ಪ್ರವೇಶ ಮಾಡ್ತಾ ಇದ್ದೀವಿ. ನಮ್ದು ಮುಂದಿನ ಪ್ಲಾನ್ ಏನಿದೆಪ್ಪ ಅಂತ ಹೇಳಿದ್ರೆ ಸಾಯಂಕಾಲ ಶಿರ್ಸಿ ಮಾರಿಕಾಂಬ ದೇವಸ್ಥಾನ ನೋಡೋದು. ಗೆಳೆಯರಿ ನಾನು ಪ್ರೀತಿ ಆನಂದ. ನಮಸ್ಕಾರ ರೀ.
ಇಲ್ಲೇ ಚಾಲು ಮಾಡಿದ್ರಿ ಸ್ಟಾರ್ಟ್ ಆಗ್ಯದ್ರಿ ಅದು ಫೋಕಸ್ ಮಾಡೋ ಅಲ್ಲಿ ಸರ್ ಹೋರಿ ಈ ಕಡೆ ಯಾರು ಬರ್ಲಿ ನೋಡಕ್ಕೆ ಈ ಕಡೆ ಹೋರಿ ನಿನ್ನೆಯಿಂದ ಈ ಪ್ರವಾಸವನ್ನ ಕೈಗೊಂಡು ಇವತ್ತಿನ ದಿನ ಈ ಸುರಕ್ಷಿತವಾದ ತಾಣಕ್ಕೆ ಬಂದು ಸೇರ್ತಾ ಇದ್ದೀವಿ. ಈ ತಾಣದ ಮಹಿಮೆ ತಾಣ ಅಂದ್ರೆ ಸ್ಥಾನ. ಇದು ಯಾಣವನ್ನ ನೋಡಿ ಬರ್ಬೇಕಾದ್ರೆ ನಾವು ದಣದು ಬರಬೇಕು. ದಣದು ಬಂದಾಗ ಏನಾಗ್ತಪ್ಪ ಅಂತ ಇಲ್ಲಿ ಸ್ಥಾನ ಅಂತಕ್ಕಂಥದ್ದು ನಮ್ಗೆ ಸಿಗ್ತದೆ. ಆ ಸ್ಥಾನದಲ್ಲಿ ನಾವೇನು ಮಾಡ್ಬೇಕಪ್ಪ ಅಂತಂದ್ರೆ ಹೋಗಿ ಕೂತ್ಕೊಂಡ್ರ ಇಲ್ಲಿ ಶಿವನ ದೇವಾಲಯವಿದೆ ಮತ್ತು ಸೂಜಿಪರ್ಣದ ಕಲ್ಲಿನ ಒಂದು ಆಕಾರಗಳಿವೆ. ಅವುಗಳನ್ನೆಲ್ಲವನ್ನು ನೋಡಿದರೆ ಇವು ಈ ಜಗತ್ತಿನಲ್ಲಿ ಎಲ್ಲಿಯೂ ಕೂಡ ಇಂಥ ಒಂದು ಆಕಾರವಾಗಿರ್ತಕ್ಕಂಥ ಕಲ್ಲುಗಳಾಗಲಿ ಅಥವಾ ಇಂಥ ಸುಂದರವಾಗಿರ್ತಕ್ಕಂಥ ಸ್ಥಳವಾಗಲಿ ಎಲ್ಲಿಯೂ ಕೂಡ ನಮಗೆ ನೋಡ್ಲಿಕ್ಕೆ ಸಿಗಂಗಿಲ್ಲ. ಅಂಥ ಸ್ಥಳವನ್ನು ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರು ಮತ್ತು ಉಪನ್ಯಾಸಕರು ಪ್ರಾಚಾರ್ಯರೊಟ್ಟಿಗೆ ಈ ಸ್ಥಳವನ್ನು ವೀಕ್ಷಣೆ ಮಾಡೋದಕ್ಕೆ ನಾವೀಗ ಹೋಗ್ತೀವಿ. ಆ ಸ್ಥಳ ಬಗ್ಗೆ ನಾನು ಇನ್ನೂ ಸ್ವಲ್ಪ ಸೂಜಿಪರ್ಣ ಆಕಾರದ ಕಲ್ಲು ನಡ್ರಿ ನಲ್ಲಿ ಮುಂದೆ ಏನ ಅಲ್ಲಿ ಒಳಗೆ ಹೋಗ್ತೇವೆ ಪುರಾ ಅಲ್ಲಿ ಅಂಥದ್ದೇ ಗುಡ್ಡ. ಇದ್ರೊಳಗೆ ಹೋಗ್ತೀವಿ ಈಗ. ಸೂಜಿಪರ್ಣದ ಕಲ್ಲು, ಸೂಜಿ ಆಕಾರವಾಗಿರ್ತಕ್ಕಂಥ ಕಲ್ಲುಗಳು, ಕಲ್ಲಿನ ಗುಡ್ಡ. ಇದು ಎಲ್ಲಿಯೂ ಇಲ್ಲ. ಈ ಆಕಾರದ ಕಲ್ಲಿನ ರೂಪ ಬರ್ರಿ ಬರ್ರಿ ಬರ್ರಿ. ಎಷ್ಟು ಸರ್ ಟಿಕೆಟ್? ಬರ್ರಿ ಎಷ್ಟು ಜನ ಇದಾರೆ ನೋಡ್ರಿ. 2, 4, 6, 8, 10, 12, 14 ಮುಂದಿದ್ರಿ. ಎದ್ರ ಬಗ್ಗೆ ಅನಿಸಿಕೆಪ್ಪ? ಯಾಣ. ನಿಸರ್ಗ ಕಾಲೇಜ್ ಅಫ್ಜಲ್ಪುರ್. ನಾವು ಇಲ್ಲಿ ಯಾಣಕ್ಕೆ ನೋಡಕ್ ಬಂದಿದ್ದೆವು. ಪ್ಲೇಸ್ ಭಾಳ ಇಂಟ್ರೆಸ್ಟ್ ಐತೆ ನಮಗೆ. ಸರಿ ಎಲ್ಲ ಬರಬೇಕು, ಬಂದು ಮತ್ತೆ ನೀವು ಹೋಗ್ಬೇಕು. ಹಾಗೆ ಅವಾಗ ಬರಬೇಕು ಮತ್ತು ಅಂದರೆ ಎಲ್ಲ ಇಲ್ಲಿ ಎಂಜಾಯ್ಮೆಂಟ್ ಆಗುತ್ತೆ. ಬಂದು ಹೋದ್ರೆ ಒಂದ್ಸರಿ 4 ಕಿಲೋಮೀಟರ್ 4 ಕಿಲೋಮೀಟರ್ ನಡೀರಿ. ಎಷ್ಟು ಕಿಲೋಮೀಟರ್? 4 ಕಿಲೋಮೀಟರ್ ಎಂಜಾಯ್ಮೆಂಟ್ ಆಗುತ್ತೆ ಸರ್. ಹೋಗಾಳಿ ಮೇಣ ಬೆಳತದೆ. ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಾ 12 ಜನ ರೀ.
ನೀರು ಹಾಕಿದ್ರೆ ಅಕ್ಕನ ಮಗಳ ಕಾಸ ಪ್ರೀತಗ ಮಾಡಳ ಮೋಸ. ಹನುಮಂತ ಕರ್ನಾಟಕ ಹಬ್ ಇಲ್ಲದ ಗಾಡಿ ಸ್ವಂಟರಿ ಹೆಂಗೆ ಫೋರ್ಸ್ ಕೊಡಬಾರ್ದು. ಮೈಸೂರು ತೋರ್ ಕ್ಲಿಯರ್ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿರ್ತಕ್ಕಂಥ ಹಂಪೆಯನ್ನು ನೋಡೋದಕ್ಕೆ ನಾವೆಲ್ಲ ನಮ್ಮ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿ ಮತ್ತು ಉಪನ್ಯಾಸಕರೊಂದಿಗೆ ಬಂದಿದ್ದೇವೆ. ಈಗ ಇಲ್ಲಿಂದ
ಪ್ರತಿ ವೀಕ್ಷಣೆಯನ್ನು ಪ್ರಾರಂಭವಾಗುತ್ತದೆ. ನಮ್ಮ ಇತಿಹಾಸ ಉಪನ್ಯಾಸಕರು ಎಲ್ಲ ವಿವರಣೆಯನ್ನು ನೀಡುತ್ತಾರೆ. ಬಾರಿಯಾಗಿ ಹಂಪಿಗೆ ಬಂದು ಆಗಮಿಸಿರ್ತಕ್ಕಂಥದ್ದು ಮೊದಲಿಗೆ ನಾವು ವಿಜಯನಗರ ಕಾಲದಲ್ಲಿರ್ತಕ್ಕಂತಹ 13ನೇ ಶತಮಾನದ್ದು ಆಗಿರ್ತಕ್ಕಂಥ ಉಗ್ರ ನರಸಿಂಹ ದೇವಾಲಯ ನೋಡ್ತಾ ಇದ್ದೀವಿ. ಉಗ್ರ ನರಸಿಂಹ ದೇವಾಲಯ ಇದು ವಿಜಯನಗರ ಸಾಮ್ರಾಜ್ಯದ ಒಂದು ರಕ್ಷಕ ಮೂರ್ತಿಯಾಗಿರ್ತಕ್ಕಂಥ ಹೇಳಲು ಬಯಸ್ತಾ ಇದ್ದೀವಿ. ನಾವು ಇನ್ನು ಮುಂದುಗಡೆ ಇಲ್ಲಿಂದ ನಮ್ಮ ಪ್ರಯಾಣವನ್ನು ನಾವು ವಿರೂಪಾಕ್ಷ ಮಂದಿರಕ್ಕೆ ವಿರೂಪಾಕ್ಷ ದೇವಾಲಯಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಅವರ ಕುಲದೇವರಾಗಿರ್ತಕ್ಕಂಥ ವಿರೂಪಾಕ್ಷ ಮಂದಿರಕ್ಕೆ ಹೋಗಿ ಅಲ್ಲಿ ಕೂಡ ಇನ್ನು ಮುಂದೆ ವೀಕ್ಷಣೆ ಮಾಡಲಿದ್ದೀವಿ. ನಡ್ರಿ ಇವ್ರನ್ನ ಮೇಡಮ್ ಇವ್ರ ಮೇಡಮ್ ಅವ್ರ ಮಾಹಿತಿ ಹಿಂದಿನ ಹುಡುಗಿಯರು ಇವ್ರನ್ನ ಹುಡುಗರು ಇದು ನಮ್ಮ ಸೆಲ್ವಿ. ಹಂಪಿಗೆ ಬಂದು ಕಾಪಿ ಕಾಡ್ಸೋದು ಪ್ರಿನ್ಸಿಪಲ್ ಸರ್ ಇವ್ರ ನಮ್ಮ ಹಿಂದಿ ಮೇಡಮ್ ಚಂದ ಕೇಳ್ತಾರ ಇವರು ನಮ್ಮ ಎಜುಕೇಶನ್ ಮೇಡಮ್ ಟೂರ್ ಪ್ಲಾನ್ ಆಗ್ತದೆ. ಇವರೆಲ್ಲ ಹುಡುಗಿಯರು ಇವರು ಒಟ್ಟಾರೆ ಬಂಧುಗಳು ಅಲ್ಲ ಅವ್ರು ನಮ್ಮ ಬಂಧುಗಳು ಒಟ್ಟಾರೆ ಹೇಳ್ಬೇಕಾದ್ರೆ ಇವ್ರು ನಮ್ಮ ಬಂಧುಗಳು. ಇವ್ರು ನಮ್ಮ ಇಷ್ಟ ಸರ್ ಇವರೆಲ್ಲ ಟೂರಿಸ್ಟ್ ಪ್ಲೇಯರ್ ಇವರೆಲ್ಲ ಟೂರಿಸ್ಟ್ ಇವಾಗ ಕಲ್ಲೋಡಿಕೆ ಬಂದಂಗೆ ಐತ್ಲ ಇವ್ರನ್ನ ಅಫ್ಜಲ್ಪುರ ಆನಂದ್ ಮಾಂಸಿವ್ರು ಅಫ್ಜಲ್ಪುರ ಆನಂದ್ ಕೆರೆ ಆತಪ್ಪರ್ ಒಳಗೆಂದಪ್ಪ ಶಿವಲಿಂಗದಲ್ಲಿ ಶಿವಲಿಂಗ ಲಿಂಗು ಯಾರು ಲಿಂಗು ಗೊತ್ತಿವ ಕಂಡಕ್ಟರ್ ಸರ್ ಮಗ ಸ್ನೇಹಿತರೆ ನೋಡ್ತಿರ್ಬೋದು ಹಂಪಿಯ ವಿರೂಪಾಕ್ಷ ಟೆಂಪಲ್ ಎದುರುಗಡೆ ಇದ್ದೀವಿ. ಯಾವ ರೀತಿ ಗಾಡಿಗಳು ವೆಹಿಕಲ್ಸ್ ಬರ್ತಾ ಇದೆ, ನಮ್ಮ ಹುಡುಗರು ಬರ್ತಾ ಇದೆ ನೋಡಿ. ಈ ಥರ ಇದೆ ವ್ಯೂ. ಸಾಯಂಕಾಲ 5 ಗಂಟೆ ಆಗಿದೆ.
ಏನು ಮಾಡಬಹುದು ಬಿಡಬೇಡ ಒಟ್ಟು ಬಿಡಬೇಡ ಬಿಡ್ಬೇಡ ಹಾ ನಿಂದ್ರ ಹಾ 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 ಎತ್ತು ಕೈ ಮ್ಯಾಗತ್ತ ಕೈ ಮ್ಯಾಗತ್ತು ಸರ್ ಎಲ್ಲಿ ಹಂಪಿ ಎಲ್ಲಿ ಕಾಣುತ್ತೆ ಗಿಲಿಯದ ಅಲ್ಲಿ ಕಾಣಿಸ್ತಾರೆ ನಡ್ಕೊತ ಬರ್ತೈತೆ ಹೇಳ್ತೀರಲ್ರಿ ನಿಮ್ಮ ಹೆಂಗೆ ನಡ್ಕೊತ ಬರ್ತೈತೆ ಅಲ್ಲಿ ಬರ್ಬೋದು ಸರ್ ಇಲ್ಲಿ ಹಿಂಗೆ ಅದ ಹಾದಿ ಹಾದಿ ಬೆಳೆಯೋದಲ್ಲ ಬೆಳಿತಾನೆ ಬರ್ತದೆ ಎಲ್ಲ ಬಂದಿದ್ದಾರೆ ಬರ್ರಿ ಅಣ್ಣ ಏನು ಕೂಡ ಬರ್ರಿ ಅಣ್ಣ ರೀ ಬ್ರಾಹ್ಮಣ ಆಚರಣೆಗೆ ಇದು
ಊಟ ಕುಡಿಬೇಕಂತ ಹಿರಿಯರು ಹೇಳ್ರಿ. ಸರ್ ಇದು ನಿಂದೆ ಅಲ್ರಿ, ಸಬ್ಸ್ಕ್ರೈಬ್ ಮಾಡ್ತೇವ್ರಿ. ಮಾಡಿ 10 ರೂಪಾಯಿ. ಶೈಕ್ಷಣಿಕ ಪ್ರವಾಸ ಕೈಗೊಂಡಿದೆ ಸಾಲಿದು ನಿಸರ್ಗ ಕಾಲೇಜ್ ಕಡೆದು. ಹೆಂಗೆ ಅನಿಸ್ತು? ಯಾವ್ಯಾವ ಪ್ಲೇಸ್ ನೋಡಿದಿ? ನಿನಗೆ ಹೆಂಗೆ ಉತ್ಸಾಹ ಆಯಿತು? ಏನೇನು ನೋಡಿದಿ? ಅದ್ರ ಬಗ್ಗೆ ಏನು ಅನಿಸ್ತು ಅಭಿಪ್ರಾಯ? ನಾವು ನೋಡ್ರಿ ಬಸ್ನಾಗ ಬರ್ಲಿಕ್ಕೆ ಜಾಗ ಸಿಕ್ಕಿಲ್ಲ ಅಂದ್ರೂ ಫುಲ್ ಎಂಜಾಯ್ಮೆಂಟ್ ಮಾಡೇವ್ರಿ. ಅಂದ್ರೆ ಎಲ್ಲ ಕಡೆಗೆ ಚಂದ ಹೋಗಿ ಚಂದ ಬಂದೇವ್ರಿ. ಹಾಂ, ವೆರಿ ಗುಡ್. ಆ ಕಡೆ ಅಲ್ಲಿ ನೋಡು ಭಾಗ್ಯವಾಡಿ ನಮ್ಮ ಆಲಿಮಟ್ಟಿ ಕಾಲೇಜ್ ಕಡೆಯಿಂದ ಶೈಕ್ಷಣಿಕ ಪ್ರವಾಸ ಕೈಗೊಂಡಿವಿ ವಿದ್ಯಾರ್ಥಿನಿಯರಿಗಾಗಿ. ನಾವು ಇವತ್ತಿನ ದಿನ 3ನೇ ದಿನ ಆಗಿರ್ತಕ್ಕಂಥದ್ದು. ನಾವು 10ನೇ ತಾರೀಕಿಗೆ ಬಿಟ್ಟಿರ್ತಕ್ಕಂಥದ್ದು. ಮೊದಲಿಗೆ ಆಲಮಟ್ಟಿ ಅದನ್ನು ನೋಡ್ಕೊಂಡಿವಿ. ಅದಾದ ಬಳಿಕ ಗೋಕರ್ಣ ನೋಡ್ಕೊಂಡಿವಿ. ಅದಾದ ಬಳಿಕ ಮುಂದೆ ಯಾಣ ಮತ್ತಂದ್ರೆ ಹಂಪಿ, ಅದ್ರ ಜೊತೆಗೆ ಇನ್ನು ಶಿರ್ಸಿ ನೋಡ್ಕೊಂಡಿವಿ, ಮಾರಿಕಾಂಬ. ಹೆಂಗೆ ಶೈಕ್ಷಣಿಕ ಪ್ರವಾಸ ನಿಮ್ಗೆ ಹೆಂಗೆ ಮಜಾ? ಯಾವ ಪ್ಲೇಸ್ ಸರಿಯಾಗಿ ನಿಮ್ಗೆ ಎಲ್ಲಿ ಎಂಜಾಯ್ಮೆಂಟ್ ಜಾಸ್ತಿ ಆಯಿತು ಅಂತಕ್ಕಂಥದ್ದು ನಿನ್ನ ಅಭಿಪ್ರಾಯ ಏನು? ನಾನು ಹೆಸರು ಕಾಲೇಜಿನ ಹನುಮ ಮಾತಾಡೋದು. ಶೈಕ್ಷಣಿಕ ಪ್ರವಾಸ ಬರ್ತೀವಿ. ಶೈಕ್ಷಣಿಕ ಪ್ರವಾಸ ಬರುತ್ತೆ ಅಂತ ನಾನು ಮಾತನಾಡ್ತೀನಿ. ನಮ್ಮಲ್ಲಿ ಬಸ್ ಒಂದು 2 ಬಸ್ ಹೋಗಿರ್ತೀವಿ ಅಂತೇಳಿ. ಅಂದ್ರೆ ಬಸ್ಸಲ್ಲಿ ಸೀಟ್ ಇದ್ದಿಲ್ಲ ಅಂದರೂ ಎಂಜಾಯ್ಮೆಂಟ್ ಮಾಡ್ಕೊಂಡು ಬಂದವು. ಅಂದ್ರೆ ಯಾಣಕ್ಕೆ ಹೋಗಿದ್ದೆವು. ಯಾಣ, ಆಲಿಮಟ್ಟಿ ಎಲ್ಲ ಪ್ಲೇಸ್. ಆಲಿಮಟ್ಟಿ ಅಂತ ನೋಡ್ತಕ್ಕಂಥ ಪ್ಲೇಸ್ ಇದು. ಎಲ್ಲ ಎಂಜಾಯ್ಮೆಂಟ್ ಆಗುತ್ತೆ ಅಲ್ಲಿ. ಯಾಕಂದ್ರೆ ಯಾಣ ಹೋಗ್ಬೇಕು, ಭಾರಿ ಬೆಸ್ಟ್ ಪ್ಲೇಸ್ ಇದು ಅಂತ. ಅಲ್ಲಿ ಹೋಗಿ ನಡ್ಕೊಂಡು ಬರೋದ್ರೆ ಎಂಜಾಯ್ಮೆಂಟ್ ಫುಲ್ ಎಂಜಾಯ್ಮೆಂಟ್. ಅಂದ್ರೇನು ಅಲ್ಲಿ ಗಾಡಿ ಹೋಗಲ್ಲ ಅಂದ್ರೆ ಒಂದು 3 ಕಿಲೋಮೀಟರ್ ಅಂತ ನಡ್ಕೊಂಡು ಹೋಗ್ಬೇಕು. ಅಂಜನಾದ್ರಿ ಬೆಟ್ಟಕ್ಕೆ ಏರಿ ಬಂದಿರಲ್ಲ, ಹೆಂಗೆ ಅನಿಸ್ತು ನಿಮ್ಗೆ? ಸರ್ ಭಾರಿ ಅನಿಸ್ತಾರೆ. ವೆರಿ ಗುಡ್. ಅದ್ರ ಜೊತೆಗೆ ನಿಮ್ಮ ಇತಿಹಾಸದ ಪಠ್ಯ ಪುಸ್ತಕ ಇರ್ತಕ್ಕಂಥ ಈ ಹಂಪಿ ವಿಜಯನಗರ ಸಾಮ್ರಾಜ್ಯ ಕುರಿತು ನಿಮ್ಗೆ ಅದ್ರದ್ದು ಕೂಡ ನೀವು ರಿಯಲಿಯಾಗಿ ನೋಡ್ಕೊಂಡು ಬಂದ್ರಿ. ಹೆಂಗ್ ಅನಿಸ್ತದ ಆ ಐತಿಹಾಸಿಕ ಸ್ಥಳಗಳು? ಸೇಮ್ ಸರ್, ಅದು ಹಿಸ್ಟ್ರಿ ಒಳಗೆ ಇದೆ ಸರ್. ವೆರಿ ಗುಡ್. ಅದು ಹೆಂಗಂತ ಗೊತ್ತು ಸರ್. ಆದ್ರೆ ಒಂದೇ ಪ್ರಾಬ್ಲಮ್ ಸರ್, ಆನೆ ಒಂದು ತೋರಿಸಿಲ್ಲ. ಅದೇ ಒಂದು ಪ್ರಾಬ್ಲಮ್. ಅದು ಆಯ್ತು. ನಾವು ಪಠ್ಯ ಪುಸ್ತಕ ಓದೋದಕ್ಕಿಂತ ಮುಖ್ಯವಾಗಿ ರಿಯಲಿಯಾಗಿ ನೋಡಿದ್ರೆ ಇಂಟ್ರೆಸ್ಟ್. ಹೆಂಗ್ ಪಾಠ ಎಫೆಕ್ಟ್ ಆಗ್ತದ ಇಲ್ಲ? ವೆರಿ ಗುಡ್. ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಅಸ್ಲಾಂ ಕರ್ನಾಟಕ ಹಬ್ಬ. ಇವತ್ತಿನ ನಮ್ಮ ಟ್ರಿಪ್ನ 3ನೇ ದಿನ ಬಂದುಬಿಟ್ಟು ನಾವಿವತ್ತು ಅಂಜನಾದ್ರಿ ಬೆಟ್ಟವನ್ನು ಮುಗಿಸ್ಕೊಂಡು ಇವಾಗ ಬಂದು ನೈಟ್ ಇಲ್ಲಿ ಊಟ ಮಾಡಬೇಕಂತ ಇಲ್ಲಿ ಬಂದು ಒಂದು ಕ್ಯಾಂಪ್ ಹಾಕಿದ್ದೀವಿ. ಎಲ್ಲರೂ ನೋಡ್ತಾ ಇರೋದು ಲೊಕೇಶನ್ ಈ ರೀತಿ ಇದೆ. ಇವರೆಲ್ಲ ನಮ್ಮ ವಿದ್ಯಾರ್ಥಿಗಳು. ಟ್ರಿಪ್ ಹೆಂಗಾಗಿತ್ತಪ್ಪ? ಮಸ್ತ್ ಇತ್ತು ರೀ. ನಾನು ನಿಮ್ಮ ಅಬ್ಜಾಪುರ ಆನಂದ್ ಮಾತಾಡ್ಲಿಕತ್ತೀನಿ ರೀ. ಬೆಳಕಿ ಬರೀ ಸರ್ ಕಾಣಲಾಗೇನು. ಓಕೆ, ಬೆಳಗ್ನಾಗ ಬಂದು ಆನಂದ್ ಈಗ. ನಾನು ನಿಮ್ಮ ಅಬ್ಜಾಪುರ ಆನಂದ್ ಮಾತಾಡ್ಲಿಕತ್ತೀನಿ ರೀ. ಹೋಗಿ ಅಬ್ಜಾಪುರ ಆನಂದ್ ಜೀರೋ ಅಂತ ಕೊಡ್ರಿ. 20,000 ಫಾಲೋವರ್ಸ್ ಕಂಪ್ಲೀಟ್ ಆಗ್ಯಾವ. ಮತ್ತು ನಮ್ಮ ಸರ್ ತುಂಬ ತೋರಿಸ್ಯಾರ ರೀ. ಎಲ್ಲ ನಮ್ಗೆ ಭಾಳ ಇಷ್ಟ ಆಗ್ಯದ. ಸೋರ್ ಐಡಿಯಾ ಅದ. ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಯೂಟ್ಯೂಬ್ ಚಾನಲ್ದು. ನಾನು ಪರ್ಸನಲ್ ನನ್ನ ಐಡಿಯಾ ಒಳಗೆ ನಾನು ನಮ್ಮ ಜೊತೆ ಈಗ ನಮ್ಮ ಡ್ರೈವರ್ ಸಾಬ್ರು 3 ದಿನ ಪ್ರವಾಸ ಹೆಂಗೆ ಅನಿಸ್ತು ಬರೀ. ಓಕೆ, ಡ್ರೈವರ್ ನಾಚ್ತಾ ಇದ್ದಾರೆ. ಈ ಥರ ಅಡುಗೆ ಮಾಡ್ತಾ ಇದ್ದೀವಿ, ನೋಡ್ತಾ ಇದ್ದೀರಿ ಇಲ್ಲಿ. ಹಾಯ್ ಸ್ನೇಹಿತರೆ, ನೋಡ್ತಾ ಇದ್ದೀರಾ ಇವಾಗ ವಿದ್ಯಾರ್ಥಿಗಳು ಎಲ್ಲ ಅಡುಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ ಯಾವ ರೀತಿ ಅಂತ. ಇಲ್ಲಿ ನಮ್ಮ ಪ್ರಾಂಶುಪಾಲರು ಮತ್ತು ನಮ್ಮ ಹುಸೇನ್ ಸರ್ ಅವರು ಅಡುಗೆಯಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರಿಗೆ. ಇದೆಲ್ಲ ಈ ರೀತಿ ಅಡುಗೆ ರೆಡಿ ಆಗ್ತಾಯಿದೆ. ಹರಬಳಿ ಬಾರಿ ಆಗ್ಯಾದ ನೋಡಿ.
ನಾವು ರಾತ್ರಿ ಊಟ ಮಾಡಕತ್ತೀವಿ. ಇವತ್ತು ನಾವು ಊಟ ಮಾಡ್ತಾ ಇದ್ದೀವಿ ಗೆಳೆಯರೇ, ಊಟ ಮಾಡ್ತಾ ಇದ್ದೀವಿ. ಸಾಂಬಾರ್ ಖಾಲಿ ಆಗಿದ್ರು ಸರ್, ನೋಡ್ರಿ ಇಲ್ಲಿ ನೋಡ್ರಿ ಗೆಳೆಯರೇ, ಇಲ್ಲಿ ಚಿಕನ್ ರೈಸ್, ಕಟ್ರಾಟಿ ಸಾಂಬಾರ್, ಚಿಕನ್ ರೈಸ್. ಬನ್ನಿ ಊಟ ಮಾಡೋಣ. ಬನ್ನಿ ಊಟ ಮಾಡೋಣ. ಊಟ ಕರ್ನಾಟಕ ಕ್ಲಬ್ ಸಬ್ಸ್ಕ್ರೈಬ್ ಮಾಡ್ರಿ. ಕ್ಲಬ್ ಅಲ್ಲಿ ಹೋತಮ್ಮ ಅದು ಹಬ್ಬ. ಕ್ಲಬ್ ಅಂದ್ರೆ ಎಲ್ಲಿ ಬೈದು ಬಿಡ್ಬೇಕಲ್ಲ ಇತ್ತು. ಇನ್ನ ಇಲ್ಲ ಮಾಡ್ಬೇಕು. ತುಂಬಾ ಧನ್ಯವಾದಗಳು. ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ಸರ್. ಏನೇನು ವ್ಯವಸ್ಥೆ ಮಾಡ್ಕೊಟ್ರಪ್ಪ ನಿನ್ಗ? ಮತ್ತೇನ್ ಮಾಡ್ರ ಅಂತಂದ ನೋಡ್ತಾ ಇದ್ದೀರಾ ವೀಕ್ಷಕರೇ, ವಿದ್ಯಾರ್ಥಿಗಳು ಊಟ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಇದು ನಿಸರ್ಗ ಪದವಿ ಪೂರ್ವ ಕಾಲೇಜು ಅಫ್ಜಲ್ಪುರ್ ವತಿಯಿಂದ 3 ದಿನಗಳ ಕರ್ನಾಟಕ ಟಾಪ್ 10 ಪ್ಲೇಸಸ್ ನೋಡಬೇಕಂತ ನಮಗೇನು ಪ್ಲ್ಯಾನ್ ಇತ್ತಲ್ಲ, ಈ ಪ್ರಕಾರ ನಿಮ್ಗೆ ಈ ಪ್ಲ್ಯಾನ್ ಯಾವ ರೀತಿ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸ್ನೇಹಿತರೊಡನೆ ಲೈಕ್ ಮಾಡಿ. ಹಾಗೂ ಯಾರೆಲ್ಲ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮತ್ತೆ ಕರ್ನಾಟಕದ ಟೂರ್ ಪ್ಲ್ಯಾನ್ ಜೊತೆಗೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಂತ ಹೇಳ್ತಾ ನಮಸ್ಕಾರ.